ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಮಧುಗಿರಿ ಪುರಸಭೆ ವ್ಯಾಪ್ತಿಯ 23 ಹಾಗೂ 24ನೇ ವಾರ್ಡಿನ ಅಗ್ನಿಶಾಮಕ ದಳ ಘಟಕದ ಹಿಂಭಾಗ ಕಳೆದ ವಾರದಿಂದ ರಾತ್ರಿ ವೇಳೆ ಬೈಕ್ ಕಳ್ಳರು ಮನೆ ಮುಂದೆ ನಿಲ್ಲಿಸಿರುವ ಬೈಕ್ಗಳನ್ನು ಕಳ್ಳತನ ಮಾಡಲು ಯತ್ನಿಸುತ್ತಿರುವುದು ಸ್ಥಳೀಯ ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇಲ್ಲಿನ ನಿವಾಸಿಗಳು ಭಯಭೀತರಾಗಿದ್ದಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಈ ಬಗ್ಗೆ ವರದಿ ತಯಾರಿಸಿ ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಮಾಡಿ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಹಾಗೂ ಮಧುಗಿರಿ ಸಿಪಿಐ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಮೊನ್ನೆ ನೈಟು ಕಳ್ಳರು ಬಂದಿದ್ರಳು ಟೂ ವೀಲರ್ ಕದಿಯಕ್ಕೆ, ಅದಕ್ಕೆ ಅಲ್ಲಾಡ್ಸೋದ್ರ ಅದಕ್ಕೆ ನೀನ್ ನೋಡ್ಲಿ ಅಂತ ಆಗ್ದೆ. ಅಂದ್ರೆ ಎಷ್ಟು ಗಂಟೆವರೆಗೂ ಐತೈತೆ ಅದು? ಯಾವತ್ತು ಹೇಳಾಗಿತ್ತು ಕರೆಕ್ಟ್ ಆಗಿ? ಅಲ್ಲೇ ಮೆನ್ಷನ್ ನೋಡು, ಡೇಟ್ ಕಾಣಿಸ್ತದಲ್ಲ. ಹೌದಾ? ಅಲ್ಲ ಹಿಂದೆ ಯಾವಾಗ ಆಗಿತ್ತಾ? ಆ ಕಡೆ ಕದ್ಕೊಂಡು ಹೋಗೋರೆ. ನಮ್ಮ ಮನೆ ಕೆಳಗಡೆ ಅದೇ ಸುನೀತಾ ಆಂಟಿ ಇದ್ರಲ್ಲ, ಗೋಪಾಲಪ್ಪ, ಅಲ್ಲೊಂದು ಸ್ಕೂಟಿ ಕದ್ಕೊಂಡು ಹೋಗೋರೆ. ಎಷ್ಟನೇ ಮಾಡಿದ್ದು? 23, 24ನೇ ಹೊಡಿರ್ಬೇಕ ನಾವು. 24? ಏನ್ ಕಂಪ್ಲೇಂಟ್ ಆಗಿದ್ಯಾ? ಕಂಪ್ಲೇಂಟ್ ಕೊಡಕ್ ಹೋಗಿದ್ರಂತೆ, ಅದೇನು ಇಸ್ಕೊಂಡ್ರೆ ಹಂಗೋ ಗೊತ್ತಿಲ್ಲ. ಹೌದಾ? ಹಿಂದೆ ಯಾವಾಗ ಆಗಿತ್ತಾ ಎಂದಾರು ಈ ರೀತಿ? ಇಲ್ಲ, ಮೊನ್ನೆ ಒಂದ್ ವಾರದಿಂದ ಸ್ವಲ್ಪ ರಾತ್ರಿ ಹೊತ್ತು ಓಡಾಡ್ತಾವ್ರೆ ಕಳ್ಳರುಗಳು. ಹೌದಾ? ಅದು ಅಲ್ಲಿ ಕಳ್ದೋಗಿತ್ತಲ್ಲ, ಅವಾಗ ಬಂದಿ ಸಿ ಕ್ಯಾಮ್ರಾ ಚೆಕ್ ಮಾಡಿಸಿದಾಗ ಅವ ನಮ್ದು ಗಾಡಿ ಅಲ್ಲಾಡ್ಸವ್ರೆ. ನಮ್ ಪಕ್ಕದ ಮನೆ ವೆಂಕಟೇಶ್ ಅಣ್ಣ ಐತಲ್ಲ, ಅಯ್ಯಪ್ಪಂದು ಮೂಲೆಗೆ ಅಲ್ಲಾಡ್ಸವ್ರೆ. ಅದೇ ಹೋಗೋರಪ್ಪ. ಹೌದಾ? ನೀವು ಒಂದ್ ಬೀಟ್ ಪೊಲೀಸು ಸ್ವಲ್ಪ ಯಾರು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅವ್ರಿಗೆ ಯಾರಿಗೂ ಹಾಕಿದ್ದೆ, ಪೊಲೀಸರಿಗೆ ಹಾಕಿದ್ದೆ. ತಿರ್ಗೇನ್ ರೆಸ್ಪಾನ್ಸ್ ನೋಡ್ಲಿಲ್ಲಪ್ಪ ಅವ್ರು. ತಿರ್ಗದೆ ಹೇಳ್ತೀನಿ, ವಿಚಾರಿಸ್ತೀನಿ ಅಂದ್ರೆ ಸುಮ್ನ ಅವ್ರಷ್ಟೇ. ಹೌದಾ? ಹಂಗಾರೆ ಪೊಲೀಸರು ಇದನ್ನ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲ, ಅವರು ಕಂಪ್ಲೇಂಟ್ ಕೊಟ್ಟವ್ರಂತೆ. ಅದೇನಾಯ್ತು ತಿರ್ಗ ಕಂಪ್ಲೇಂಟ್ ತಗೊಂಡ್ರ ಗೊತ್ತಾಗ್ಲಿಲ್ಲಪ್ಪ. ಅದ್ ನಾನು ಕೇಳಕ್ ಹೋಗಿಲ್ಲ. ನಿಮ್ ಮಾಡಲ್ಲಿ ಒಟ್ಟಾರೆ ಕಳ್ಳರ ಅವಳಿ ಜಾಸ್ತಿ ಆಗಿದೆ. ಓಕೆ ಓಕೆ ಓಕೆ. ಈಗ ನಿಮ್ಗೆ ರಕ್ಷಣೆ ಬೇಕು. ಹೇಳಿ ಸರ್. ಈಗ ತಮ್ಮ ವ್ಯಾಪ್ತಿಲಿ ಬರ್ತಕ್ಕಂತ ಒಂದು ಮಧುಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಲಿ 23ನೇ ವಾರ್ಡ್ ಅಂತ ಬರ್ತಾ ಇದೆ ಸರ್. ಕಳೆದ ಒಂದು ವಾರದಿಂದ ಈ ಕಳ್ಳರ ಹಾವಳಿ ಜಾಸ್ತಿ ಆಗಿದೆ ಅಂತೆ ಸರ್. ಸಿಸಿಟಿವಿಲೆಲ್ಲ ಓಡಾಡ್ತಾವ್ರೆ ಚಹರೆಗಳು. ಆದ್ರೂ ಸಹ ಅಲ್ಲಿ ಇರ್ತಕ್ಕಂತ ಪೊಲೀಸ್ ಬೀಟು ಸ್ವಲ್ಪ ಸಬಲೀಕರಣ ಆಗ್ಬೇಕು ಸರ್. ಏನು ಮತ್ತೆ ಹೇಳಿ. ಮಧುಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿ ಬರ್ತಕ್ಕಂತ 23, 24ನೇ ವಾರ್ಡ್ ಅಲ್ಲಿ ಒಂದು ಫೈರ್ ಇಂಜಿನ್ ಆಫೀಸ್ ಬರುತ್ತೆ ಸರ್. ಆದ್ರೆ ಹಿಂಭಾಗದಲ್ಲಿ ಸುಮಾರು ಒಂದು ವಾರದಿಂದ ಕಳ್ಳರು ಓಡಾಟ ನೈಟ್ ಹೊತ್ತು ಜಾಸ್ತಿ ಆಗಿದೆ ಸರ್. ಬೈಕ್ಗಳು ಮಾಡೋದು, ಬೈಕ್ಗಳು ಕದಿಯೋದು ಹಿಂಗೆಲ್ಲ ಆಗಿದೆ ಸರ್. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಂಡು ಆ ನಿವಾಸಿಗಳಿಗೆ ರಕ್ಷಣೆ ಕೊಡ್ಬೇಕು ಸರ್. ಸರ್ ದಯವಿಟ್ಟು ನೋಡಿ ಸರ್. ಯಾಕಪ್ಪ ಅಂತಂದ್ರೆ ಬೈಕ್ಗಳು ಮಾಡೋದು, ಬೈಕ್ಗಳು ಕದ್ಕೊಂಡು ಹೋಗಿರೋದು ಹಿಂಗೆಲ್ಲ ಆಗವಂತೆ. ಒಂದ್ 4 ಜನ ಹಿಂದೆ ಓಡಾಡ್ತಾರೆ. ನಾನು ಇವತ್ತು ಸಬ್ ಇನ್ಸ್ಪೆಕ್ಟರ್ ಕಳಿಸ್ತೀನಿ ಅಲ್ಲಿಗೆ. ಎಸ್ ಸರ್ ಪ್ಲೀಸ್ ಸರ್. ಇನ್ನಾದ್ರೂ ಈ ಬೈಕ್ ಕಳ್ಳರ ಹಾವಳಿಯಿಂದ ಈ ನಿವಾಸಿಗಳಿಗೆ ಮುಕ್ತಿ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.